ನಮ್ಮಲ್ಲಿ ಗೈನಕಾಲಜಿಕಲ್ ಕನ್ಸಲ್ಟೇಷನ್, ಕಾಸ್ಮೆಟಿಕ್ ಗೈನಕಾಲಜಿ, ಫರ್ಟಿಲಿಟಿ ಅಂಡ್ ಲ್ಯಾಪ್ರೋಸ್ಕೋಪಿ, ಜನರಲ್ ಪ್ಲಾಸ್ಟಿಕ್ ಸರ್ಜರಿ ಅಂಡ್ ಕಾಸ್ಮೆಟಿಕ್ ಸರ್ಜರಿ ಕನ್ಸಲ್ಟೇಷನ್, ಲ್ಯಾಬ್ ಫಾರ್ಮಸಿ, ಇಸಿಜಿ ಸೌಲಭ್ಯಗಳು ದೊರೆಯುತ್ತದೆ. ಮೈಸೂರಲ್ಲಿ ಸಖತ್ತಾಗಿರೋ ಅಥೆಂಟಿಕ್ ನಾಟಿ ಸ್ಟೈಲ್ ನಾನ್ ವೆಜ್ ಫುಡ್ಗೋಸ್ಕರ ರುಚಿ ಮೆಸ್ ಮೈಸೂರಿಗೆ ವಿಸಿಟ್ ಮಾಡಿ. ರುಚಿ ಮೆಸ್ ಅಲ್ಲಿ ರುಚಿಗೇನು ಕಮ್ಮಿ ಇಲ್ಲ. ಚಿತ್ರ, ಯಮರಾಜ, ಇವತ್ತು ಯಮಲೋಕದಲ್ಲಿ ವೀಕೆಂಡ್. ಈ ಹಾಲಿಡೇನ ಜಾಲಿಡೇ ಆಗಿ ಪರಿವರ್ತಿಸೋಣ. ಕಮಾಂಡ್ ಡಾರ್ಲಿಂಗ್. ಅಯ್ಯೋ ಮಹಾಪ್ರಭು, ಯಾರಿಗಾದರೂ ತಿಳಿದರೆ, ಅದರಲ್ಲೂ ಆ ಇಂದ್ರನಿಗೆ ತಿಳಿದರೆ? ತಿಳಿತದೆ. ಅವನು ಮಾತ್ರ 24 ಗಂಟೆ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಜೊತೆ ರಾತ್ರಿ ಹಗಲು ಅಂದೆ ಲೈಫ್ ನ ಎಂಜಾಯ್ ಮಾಡ್ತಾ ಪಾರ್ಟಿ ಮಾಡ್ತಾ ಇರ್ಬೇಕಾದ್ರೆ ನಾನು ಈ ನರಕದಲ್ಲಿ ಈ ಪಾಪಿಗಳು ಮಾಡಿದ ಪಾಪಗಳನ್ನ ನೋಡ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಕಾ? ನೋ, ನೆವರ್. ಚಿತ್ರ, ನಾನು ನನ್ನ ಲೈಫ್ ನ ಎಂಜಾಯ್ ಮಾಡ್ಬೇಕಲ್ವಾ? ಅದಕ್ಕೆ ಆ ಚಿತ್ರಗುಪ್ತನ ತೆಗೆದು ನಿನ್ನಂತ ಸುಂದರಿ ಚಿತ್ರಗುಪ್ತನ ಫಿಕ್ಸ್ ಮಾಡ್ಕೊಂಡಿರೋದು. ಬಾ ಚಿತ್ರ, ಬಾ, ಈ ನರಕದಲ್ಲಿ ಸ್ವರ್ಗನೇ ಸೃಷ್ಟಿ ಮಾಡೋಣ. ಕಮಾಂಡ್ ಡಾರ್ಲಿಂಗ್. ಶಕುನಿ ಮನೆ ಹಾಳಾನಿ ಶಕುನಿ. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಗ್ಯಾರಂಟಿ ಸಂಬಂಧಿಕರಿಗೆ ಹೇಳೋದಾದ್ರೆ ಹೇಳ್ಬಿಡಿ ಮೇಡಮ್. ಈಗ ಆಗತ್ತೆ ಅಂತ ಮೊದ್ಲೇ ಗೊತ್ತಾಗಿದ್ರೆ ಲೈಫ್ ಇನ್ಸೂರೆನ್ಸ್ ಆದ್ರೂ ಮಾಡಿಸಿ ಕಳ್ಕತ್ತಿದ್ ಲಕ್ಷಾಂತರ ರೂಪಾಯಿ ದುಡ್ಡಾದ್ರೂ ಉಳಿಸ್ಕತ್ತಿದ್ನಲ್ಲ ಡಾಕ್ಟ್ರೇ. ಯಾವುದೇ ಕಾರಣಕ್ಕೂ ನಾನು ಈ ಭೂಮಿ ಮೇಲೆ ಬದುಕಿರಬಾರ್ದು. ಚಿತ್ರ, ಏನಿದು ವಿಚಿತ್ರ? ಇನ್ನು ವೀಣೆನೆ ನುಡಿಸ್ತೆ ಸ್ವರ ಬರೋದಕ್ಕೆ ಕಾರಣ? ಅದು ನಮ್ಮ ಸ್ವರವಲ್ಲ ಮಹಾಪ್ರಭು. ಈ ಕಿತ್ತೋದ್ ನನ್ನ ಮಕ್ಕಳಿಗೆ ಇನ್ಯಾವ ಟೈಮು ಸಿಗಲ್ವಾ? ಕರ್ಮ ಕರ್ಮ. ಚಿತ್ರ, ಚಿತ್ರ, ಯಾಕೆ ಓಡ್ತಿದ್ದೀರಾ? ನಾನು ಬಂದೆ. ಅಯ್ಯೋ, ಒಳ್ಳೆ ಮೂಡಲ್ಲಿ ಇರ್ಬೇಕಾದ್ರೆ ಯಾವ್ದೋ ಗೂಡ್ಸ್ ಗಾಡಿ ಕುಂಟ್ಕೊಂಡು ಬರ್ತಿದ್ಯಲ್ಲಮ್ಮ. ಇವತ್ತು ಸಾವಿಗೆ ರಜಾ ದಿನ, ನೀನ್ ಯಾಕೆ ಬಂದೆ? ಇಲ್ಲಿ ನೋಡಿ ಸಿಸ್ಟರ್, ಗುಂಡೋಡ್ದಿರೋ ಗಾಯ. ಅಸಹ್ಯ ಅಸಹ್ಯ. ನನ್ನೇ ನರ್ಸು, ಅವ್ರನ್ನೇ ಡಾಕ್ಟ್ರು ಅಂತ ಅನ್ಕೊಂಡಿದ್ಯಾ? ನೀನ್ ಗಾಯ ತೋರ್ಸ್ಕೊಂಡ್ ಕೂತ್ಕೊಳಕ್ಕೆ. ಇದು ಹಾಸ್ಪಿಟಲ್ ಅಲ್ಲ, ಯಮಲೋಕ. ಸ್ವಲ್ಪ ಭಯ ಇರ್ಲಿ. ಭಯ ಪಡಕ್ ಇದೇನ್ ಗೌರ್ಮೆಂಟ್ ಹಾಸ್ಪಿಟಲ್? ನೀವು ನೋಡಕ್ ಒಂದ್ ಸ್ವಲ್ಪ ಆಯುರ್ವೇದಿಕ್ ಡಾಕ್ಟರ್ ತರ ಕಂಡ್ರಿ, ಅದಕ್ಕೆ ತೋರ್ಸದ್ನಪ್ಪ. ಚಿತ್ರ, ಎಲ್ಲಾರು ಮುಖ ತೋರಿಸಿ ಇಂಟ್ರಡಕ್ಷನ್ ಮಾಡ್ಕೊಳ್ಳೋದು ನೋಡಿದೀನಿ. ಇವನು ಕುಂಡಿ ತೋರಿಸಿ ಇಂಟ್ರಡಕ್ಷನ್ ಮಾಡ್ಕೋತಾನಲ್ಲೇ. ನಿನ್ನ ಹೆಸರೇನು? ಟಿ ಕಲಾಚಾರಿ ಅಂತ. ಎಲ್ರು ತಿಕ್ಲಾಚಾರಿ ಅಂತಾರೆ, ಕೆಲವರು ಪ್ರೀತಿಯಿಂದ ತಿಕ್ಲಾ ತಿಕ್ಲಾ ಅಂತ ಕರೀತಾರೆ. ಅದಕ್ಕೆ ಯಾರೋ ನಿನಗೆ ಕರೆಕ್ಟ್ ಕುಂಡಿಗೆ ಹೊಡೆದವ್ರೆ. ಏನ್ ಮಾಡೋದು ಯಮ್ಮ, ನನ್ನ ಹಣೆ ಬರನೇ ಸರಿ ಇಲ್ಲ. ಲೇ, ನಿನ್ನಣೆ ಬರ ಅಲ್ವೋ ಅಡ್ಕಸ್ವಿ ಅಲಾಲ್ಕೋರ, ನಮ್ದು ನಮ್ಮಿಬ್ರ ಹಣೆ ಬರ ಸರಿ ಇಲ್ವೋ? ನೋಡು, ನಿನ್ನ ಬಾಯಿಗೆ ಮಣ್ಣು ಹಾಕೋ ಟೈಮ್ ಇನ್ನ ಬಂದಿಲ್ಲ. ದಯವಿಟ್ಟು ರೈಟ್ ಹೇಳಿ. ಯಮ್ಮ ಯಮ್ಮ, ಸಂಬಳ ಕೊಡ್ತಿದ್ರು ಪರವಾಗಿಲ್ಲ, ನಿನ್ ಗಾಡಿ ಕ್ಲೀನರ್ ಆಗಿದ್ಬಿಡ್ತೀನಿ, ನಾನ್ ಮಾತ್ರ ವಾಪಸ್ ಹೋಗಲ್ಲ. ಲೇ, ಯಮನಿಗೆ ಮಾತಾಡ್ತೀಯ? ಎಲ್ಲ ನನಗೆ ಮಹಾಪ್ರಭು. ಸಾರಿ, ವೆರಿ ಸಾರಿ. ಅಡ್ಕಸ್ವೆ, ಎಲ್ಲಾರು ಬದುಕೋದಕ್ಕೆ ಆಸೆ ಪಟ್ರೆ ನೀ ಸಾಯೋದಕ್ಕೆ ಆಸೆ ಪಡ್ತೀಯಲ್ವ? ಯಾಕೋ? ಯಾಕ? ಅಲ್ಲಿ ನೋಡು ಯಮ್ಮ. ಲೇ, ಅವ್ರ ಮುಖಗಳನ್ನ ನೋಡಿದ್ರೆ 3 ದಿನದಿಂದ ಊಟ ಸೇರಿಲ್ಲ ಅನ್ಸುತ್ತಲ್ಲೋ? ಹೆಂಗ್ ಸೇರುತ್ತೆ ಯಮ್ಮ, ಸಾಲ ತಗೊಂಡಿರೋನು ಸತ್ತೋಗೋನಲ್ಲ. ಹಾಗಾದ್ರೆ ಇವ್ರು ನಿನ್ ಸಂಪಾದನೆ ಮಾಡಿದ ಜನ ಅಲ್ವಾ? ಅಲ್ಲ ಅಲ್ಲ, ಸಾಲ ಕೊಟ್ಟಿರೋ ಜನ. ನಿನ್ನ ಬಾಯಿನ ಸೀಮೆಣ್ಣೆ ಹಾಕೊಂಡು ತೊಳ್ಕೊಳ್ಳೋ. ನೀನೇನ್ ಉಗಿಯದಮ್ಮ, ಅವ್ರು ಉಗಿಯದ್ ನೋಡು. ಏನು ಮಾಡಕ್ಕಾಗಲ್ಲಪ್ಪ, ಸಮಾಧಾನ ಮಾಡ್ಕೋ. ಈ ಗಂಡಸರ ಜೀವನದಲ್ಲಿ ಸಾವು ಅನ್ನೋದು ವೇಷೆ ತರ. ಇವತ್ತು ನನ್ನ ಮಗನ ಹತ್ರ ಬಂದಿದ್ದಾಳೆ, ನಾಳೆ ನಿನ್ನ ಹತ್ರ ಬರ್ತಾಳೆ. ಯಾವ್ದಕ್ಕೂ ಯೋಚನೆ ಮಾಡ್ಬಾರ್ದು, ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ದೊಡ್ಡರು ಅಂತ ನೀವಿರುವಾಗ ನಮ್ಮ ಹತ್ರ ಬರೋದ್ ಬೇಡ ಅಂಕಲ್. ಮೊದ್ಲು ನೀವೇ ಎಂಜಾಯ್ ಮಾಡಿ. ಅಲ್ಲಪ್ಪ, ತಂದೆ ಆಗಿ ನಾನೇ ಸುಮ್ಮನೆ ಇದ್ದೀನಿ, ನೀನ್ ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ? ಅದೇನಾಯ್ತಂದ್ರೆ, ಹೌದಾ? ಹಾ 5 ನಿಮಿಷ ಬಂದೆ. ಬಂದೆ. ಮಾಮ, ಅರ್ಜೆಂಟಾಗಿ ಎಲ್ಲ ಹೋಗ್ತಿದ್ಯಾ? ಮಚಾ, ನಮ್ಮ ಹುಡುಗಿಗೆ ಸ್ಯಾಲರಿ ಆಗಿದೆ ಕಣೋ. ಆಹಾ, ರಾತ್ರಿ ಪಾರ್ಟಿಗೆ ಫಂಡ್ ಬಂತು.
ATMಗೆ ಡ್ರಾಪ್ ಹಾಕು ಬಾ ಅಂತ ಕರಿತಾವಳೆ. ಮಾಮ, ಮದ್ವೆಗ್ ಮುಂಚೆ ಡ್ರಾಪು, ಮದ್ವೆ ಆದ್ಮೇಲೆ ಮಕ್ಕಳಿಗೆ ಪೋಲಿಯೋ ಡ್ರಾಪು ಎರಡು ನೀನೇ ಹಾಕ್ಸ್ಬೇಕು. ತಗೋ ಮಾಮ್. ಮಚ ಬೈಕೇನ ಕೊಟ್ಟೆ, ನಮ್ಮ ಹುಡುಗಿ ಮುಂದೆ ಬೈಕ್ ನಂದೆ ಅಂತ ಬಿಲ್ಡಪ್ಪು. ಏ ಮಾಮ್, ಹೆಂಗ್ ಕೊಡ್ತೀನಿ ನೋಡು. ಥ್ಯಾಂಕ್ಸ್ ಮಚ. ನೀನು ಕಣಯ್ಯ ನಿಜವಾದ ಫ್ರೆಂಡು ಅಂದ್ರೆ. ಹೇಳ್ಬೇಡ, ಸಮಾಧಾನ ಮಾಡು. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ ಅಂಕಲ್. ಅವತ್ತು ಗಾಡಿ ತಗೊಂಡೋದವನು ನಿನ್ನೆ ತಾನೇ ಆಂಬುಲೆನ್ಸ್ ಅಲ್ಲಿ ಬಂದಿದ್ದಾನೆ, ಆದ್ರೆ ನನ್ ಬೈಕ್ ಬಂದಿಲ್ಲ. EMI ಬೇರೆ ಕಟ್ಟಿಲ್ಲ ಅಂಕಲ್. ಯಾಕಪ್ಪ ನೊಂದಿರೋ ಜೀವಕ್ಕೆ ಮತ್ತೆ ನೋವು ಮಾಡ್ತಾ ಇದೀಯಾ? ಗಾಡಿ ಇಡಕ್ ನೀನ್ ಬಂದಿದ್ಯಾ, ಆದ್ರೆ ಡಾಕ್ಯುಮೆಂಟ್ಸ್ ನಿನ್ ಫ್ರೆಂಡ್ ಹೆಸರಲ್ಲಿ ಐತೆ. ಅಣ್ಣ ಒಂದೇ ಸೆಕೆಂಡು. ಹಲೋ ಮಚ, ಅದು ಗಾಡಿ ಡಾಕ್ಯುಮೆಂಟ್ಸು. ಗಾಡಿ ನನ್ನ ಹೆಸರಲ್ಲೇ ಇರ್ಬೋದು, ಆದ್ರೆ ನಿಜವಾದ ಓನರ್ ನೀನೇ. ಓಕೆನಣ್ಣ? ಅಣ್ಣ ಒಡವೆ. ಅಣ್ಣ ಇದನ್ನೆಲ್ಲ ತಗೋ, ನಮ್ಮ ತಾಯಿ ತಾಳಿ ಮೇಲಾಣೆ. ನೀನು ಕೊಡೋ 10 ಲಕ್ಷನ 15 ದಿನದಲ್ಲಿ ವಾಪಸ್ ಕೊಟ್ಬಿಡ್ತೀನಿ. 5% ಅಲ್ಲಿ ಬೇಡಪ್ಪ, 10% ಬಡ್ಡಿಲಿ ಕೊಡು. 10% ಬಡ್ಡಿ ಆಶೆ ತೋರಿಸಿ ನನ್ ಕೈ ಮುರಿಸ್ಬಿಟ್ಟು. ತಾಲಿ ಮತ್ತೆ ಉಂಗ್ರ ಎಲ್ಲ ನನ್ನ ಹತ್ರನೇ ಇದೆಯಲ್ಲ, ಮತ್ತ ಅದ್ಯಾರ್ದು? ಬಾಯ್ ಬಿಡೆ, ಬಾಯ್ ಬಿಡು. ಅದು ಅಯ್ಯೋ, ಈ ಕಿತ್ತು ನನ್ನ ಮಗ ಯಾಕಪ್ಪ ಬಂದ? ಲೇ, ಆ ತಿಕ್ಕಲ್ ನನ್ನ ಮಗ ಬಂದ್ಬಿಟ್ಟಿದ್ದಾನೆ. ಮೊದ್ಲೇ ಅವ್ನು ದರಿದ್ರ ಕಣೆ. ಯಾರು ಅವ್ನ ಜಾಗ ನೋಡ್ತಾರೋ ಅವ್ರ ಜಾಗಕ್ಕೆ ಶನಿ ಎಗ್ಲೆ ಇರ್ಕೊಂಡ್ಬಿಡ್ತಾನೆ. ಸುಮ್ಮನೆ ನಾನಿಲ್ಲ ಅಂತ ಕಳಿಸ್ಬಿಡು, ಗೊತ್ತಾಯ್ತಾ? ಹೋಗು. ಅವ್ರ ಮನೆಗೆ ಬಂದಿಲ್ಲ, ಬಂದ್ಮೇಲೆ ಬನ್ನಿ. ಬಂದ್ಮೇಲೆ ಬನ್ನಿ. ಬಂದ್ಮೇಲೆ ಬನ್ನಿ. ಬಂದ್ಮೇಲೆ ಬನ್ನಿ. ಬಂದ್ಮೇಲೆ ಬನ್ನಿ. ಅವ್ರಿನ್ನೂ ಮನೆಗೆ ಬಂದಿಲ್ಲ, ಬಂದ್ಮೇಲೆ ಬನ್ನಿ. ಆಯ್ತು ಬಂದ್ಮೇಲೆ ಬನ್ನಿ. ಆಯ್ತು ಆಯ್ತು. ಬಂದ್ಮೇಲೆ ಬನ್ನಿ. ಅವ್ರು ನಿಜವಾಗ್ಲೂ ಮನೇಲಿಲ್ಲ, ನೀವು ಒಳಗಡೆ ಬನ್ನಿ. ನೀವು ಒಳಗಡೆ ಬನ್ನಿ. ನೀವು ಒಳಗಡೆ ಬನ್ನಿ. ಬೇಲಿ ಯಾರೋ ಈ ದೇಹಕ್ಕೆ, ಈ ತಾಳಿ ಯಾಕೆ? ಗುರ ಗುರ ಅನ್ನೋ ಈ ಕೈಗೆ ಈ ಉಂಗುರ ಯಾಕೆ? ಚಿನ್ನದಂತ ಕಾಲಿಗೆ ಬೆಳ್ಳಿ ಕಾಲುಂಗುರ ಯಾಕೆ? ನಾನು ಹೇಳ್ತೀನಿ, ಕಚ್ಚಬೇಕಾಗಿರೋ ಈ ಕಿವಿಗೆ ಚುಚ್ಚೋ ಈ ಓಲೆ ಯಾಕೆ? ಯಾರೋ ಬಂದ್ರು ಅನ್ಸುತ್ತೆ, ನೋಡ್ಕೊಂಬರ್ತೀನಿ ರೀ. ಹೋಗಿ ಎಲ್ಲಾದ್ರೂ ಜಾಂಡೀಸ್ ರೋಗ ಬಂದಿರೋ ಮುಚ್ಚೆ ಕುಡಿ. ಜನ ನನಗೆ ಸಾಲ ಕೊಡಕ್ಕೆ ಯೋಚನೆ ಮಾಡ್ತಿದ್ದ ಟೈಮಲ್ಲಿ ತನ್ನ ಶೀಲ ಕೊಡಕ್ಕೆ ಮುಂದೆ ಬಂದಿದ್ದ ಪುಣ್ಯಾತಗಿತ್ತಿ ಅವಳು. ಅದು ತಪ್ಪು ಅಂತ ಪಾಠ ಹೇಳ್ಕೊಟ್ಟಿದ್ದೆ ತಪ್ಪೆ. ಅವನು ಮಾಡಿರೋದು ತಪ್ಪೆ. ಆದ್ರೆ ಟಿವಿಲ್ ಕುಂತ್ಕೊಂಡು ನಿಮ್ ಜಾತಕದಲ್ಲಿ ದೋಷ ಇದೆ ಅಂತ ಊರೋರ್ಗೆಲ್ಲ ಭವಿಷ್ಯ ಹೇಳ್ತಿದ್ದವ್ರಿಗೆ ತಮ್ಮ ಹೆಂಡತಿ ವಿಷಯ ಗೊತ್ತಾಗ್ಲಿಲ್ವಲ್ಲ, ಅದೇ ಬೇಜಾರು. ಸ್ವಾಮಿಗಳೇ, ಯಾವುದಕ್ಕೂ ನಿಮ್ ಜಾತಕನ ಒಳ್ಳೆ ಜ್ಯೋತಿಷಿ ಹತ್ರ ತೋರ್ಸಿಪ್ಪ. ಅದಕ್ಕಿಂತ ಮೊದಲು ನನ್ನ ಕತೆ ಕೇಳ್ರಪ್ಪ. ರೀ, 3 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಹೊಸಿ ಸಿದ್ದರಾಮಯ್ಯ ಫೋನ್ ಮಾಡಿ ಕೇಳಬಾರ್ದೆ? ಸಿದ್ದರಾಮಯ್ಯ ನೀವು ದೊಡ್ಡಪ್ಪ ಅನ್ಕೊಂಡ್ಬಿಟ್ಟವಳೆ. ಏನ್ ಕೊಡಕ್ತಾ ಇರೋದು? ಏನಿಲ್ಲ ಕಣೆ, ಆಧಾರ್ ಕಾರ್ಡ್ ಅಲ್ಲಿ ಅದೇನೋ ಹೆಸರು ಬದಲಾಯಿಸ್ಬೇಕಂತೆ. ಅಲ್ಲಿ ಕುಂತವನಲ್ಲ ದಂಡ್ಪಿಂಡ, ಅವ್ನ್ ಕರ್ಕೊಂಡೋಗಿ ಹೆಸರು ಬದಲಾಯಿಸ್ಕೊಂಬ. ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಚೇಂಜ್ ಮಾಡಿಸಿದ್ರೆ ಏನಾಯ್ತು? ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಚೇಂಜ್ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ
ನಮ್ಮ ಆಸ್ತಿನೆಲ್ಲ ಬೇರೆಯವ್ರ ಹೆಸರಿಗೆ ಚೇಂಜ್ ಮಾಡಿಸಿ ಸ್ವಂತ ಮನೆಗೆ ಬಾಡಿಗೆ ಕಟ್ಟೋ ಹಾಗೆ ಮಾಡ್ಬಿಟ್ನಪ್ಪ. ಅಂತ ಲೋಫರ್ ನನ್ ಮಗನಪ್ಪ ಅವ್ನು. ಎಲ್ಲಾರ್ಗೂ ಹೋಲ್ಸೇಲ್ ಆಗಿ ಉಂಡೆ ನಾಮ ಹಾಕಿ ಯಾಮಾರ್ಸಿದ ದುಡ್ಡನ್ನೆಲ್ಲ ಯಾರ ಎದೆ ಮೇಲೆ ತಗೊಂಡ ಹಾಕದೆ ರಾಜ. ಅವಳು ಇಂತ ಕೆಟ್ಟ ಸಿಟ್ಕೊಂಡವಳೆ. ಅದು ಯಮ. ಪ್ರಭು, ಪರಿಮಳನ ಪಮ್ಮಿ ಅಂದಂಗೆ ರಮ್ಯನ ಪಮ್ಮಿ ಅಂತಾರೆ. ಇದಾ ಮ್ಯಾಟ್ರು? ಅಯ್ಯೋ ಯಮ, ಪಮ್ಮಿ ಅಂದ್ರೆ ಆನ್ಲೈನ್ ಜೂಜು. ಆನ್ಲೈನು ಜೂಜು? ಇದೆಂಗೋ ಉಟ್ಕೊಂತು ಯಮ. ಒನ್ಸ್ ಅಪಾನ್ ಎ ಟೈಮ್. ನನ್ನ ಕಮಿಷನ್ ಏನ್ ಬರ್ಬೇಕು ಅದೆಲ್ಲ ಬಂದ್ಬಿಡ್ಬೇಕು. ಇವಾಗ್ಲೇ ಹೇಳ್ತಾ ಇದ್ದೀನಿ. ಆಮೇಲೆ ಅಯ್ಯೋ ಯಾವನ ಮತ್ತನು ಇದ್ದೊಂದು ಕಾಚ ಇದನ್ನು ಹೊಡೆದಾಕ್ಬಿಟ್ರಲ್ಲ. ಇದೇ ಕಾಚದಿಂದ ಕಿರೀಟ ಮಾಡಾಕಿಸ್ತೀನಿ. ಈ ಕಲಿಯುಗದ ಶಕುನಿ ಈ ಯಜ್ಞನ್ ಮಕ್ಳಿಗೆಲ್ಲ ಹೆಂಗೆ ಪಗಡೆ ಆಡಿಸ್ತಾನೆ ಅಂತ ನೋಡ್ತಾ ಇರಿ. ನಾನೇ ಬೆಟ್ಟಿಂಗಿಗೆ ರಾಜ ನಾನೇ. ಊಟ ಬಿಟ್ಟು ನಿದ್ದೆ ಬಿಟ್ಟು ತಲೆ ಕೆಟ್ಟು ದುಡ್ಡು ಕಟ್ಟು ನಿನ್ನ ಜಬಲಿಗ ಬರಿ ಸೊನ್ನೆ. ನಾನೇ ಕಲಿಯುಗ ಶಕುನಿ ನಾನೇ. ಆಟ ಕಲಿಸಿ ಮನೆ ಮಾಸಿ ಊರು ಬಿಡಿಸಿ ತಲೆ ಬಡಿಸಿ ನಿನ್ನ ಮನೆ ಹಾಳು ಮಾಡೋ ನಾನೇ. ಆಹಾ, ಕಾಚಾನೆ ಕಿರೀಟ ಮಾಡಿ ಜನಗಳಿಗೆಲ್ಲ ನಂಬಿಸಿ ಸರಿಯಾಗಿ ಅವ್ರಿಗೆ ಟೋಪಿ ಹಾಕಿದಾನಲ್ಲ ಮಾಮ ಶಕುನಿ. ನಿಜವಾಗ್ಲೂ ಅವ್ನ್ ಕಿಲಾಡಿನೇ ಚಿತ್ರ. ಅದ್ ಸರಿ, ಇಷ್ಟೆಲ್ಲ ಗೊತ್ತಿದ್ರು ನೀನ್ ಈ ಮಾಯಾಜಾಲಕ್ಕೆ ನೋಡ್ಕೊಂಡಲ್ಲ ಗುರು. ಕೂತ್ಕೊಂಡು 10,000 ದುಡ್ದಿದ್ ಖುಷಿಯಲ್ಲಿ ಗೊತ್ತಾಗ್ಲಿಲ್ಲ. ಸಾರಿ. ಕೂತ್ಕೊಂಡೆ ದುಡಿದ್ರ ಹೆಂಗ್ ಸಾಧ್ಯ ಬ್ರೋ? ಮೊಬೈಲ್ ಆಡಿದ್ರೆ ಎಲ್ಲ ಸಾಧ್ಯನೇ ಬ್ರೋ. ಕಷ್ಟ ಪಡ್ದೇನೆ ಮೈ ಬಗ್ಸಿ ದುಡಿಯೋ ಕಾಲ ಎಲ್ಲ ಹೋಯ್ತು ಬ್ರೋ. ಇವಾಗ ಏನಿದ್ರು ತಲೆ ಬಗ್ಸಿ ದುಡಿಯೋ ಕಾಲ. ಮೊಬೈಲಲ್ಲಿ ಆಡಿ ಕುಂತ್ಕೊಂಡೆ ಕೋಟಿ ದುಡೀರಿ. ಕೋಟಿ ದುಡ್ದ ರಾಜ? ಕೋಟಿ ದುಡಿಯೋದಿರ್ಲಿ, ಲಂಗೋಟಿ ತಗೊಳಕ್ಕೂ ಕಾಸಿಲ್ದಂಗ್ ಬೋಳ್ಸ್ಬಿಟ್ರು ಯಮ್ಮ. ಲೋ, ಕಂಡೋರ್ ಮನೇಲಿ ಹೋಗಿ ಕಕ್ಕಸ್ ಮಾಡ್ಬಿಟ್ಟು ನಾನು ಮಾಡಿದ ಪಾಪನ ತೊಳಿಯಪ್ಪ ದೇವ್ರೆ ಅಂತ ದೇವ್ರ ಹತ್ರ ಹೇಳಿದ್ರೆ ಅವನು ಬಂದು ತೊಳಿತಾನೇನು? ನಾವು ಮಾಡಿದ ಕರ್ಮನ ನಾವೇ ಅನುಭವಿಸ್ಬೇಕು. ಸಮಾಜದಲ್ಲಿ ಅಲ್ಸು ಇದೆ ಹೊಲ್ಸು ಇದೆ. ಯಾವ್ದು ತಿನ್ಬೇಕು ಅಂತ ನೀ ತೀರ್ಮಾನ ಮಾಡು. ಆನ್ಲೈನ್ ಜೂಜಾಡಿದ್ದು ನಿನ್ ತಪ್ಪು. ಅದಲ್ದೇನೆ ಎಲ್ಲಾರ್ಗೂ ಮೋಸ ಮಾಡಿ ಯಾಮಾರ್ಸಿದ್ದು ದೊಡ್ಡ ತಪ್ಪು. ಮನುಷ್ಯನಾದವನು ತಿದ್ಕೊಂಡು ಬದುಕ್ಬೇಕು. ಅವಕಾಶ ನಿನಗೂ ಇದೆ, ಹೋಗಿ ತಿದ್ಕೊಂಡು ಬದುಕು. ತೊಲಗು. ನಾನು ಹೋಗಲ್ಲ ಯಮ್ಮ. ಲೇ ಕಂದ ರಾಜಾ, ಆನ್ಲೈನ್ ಬೆಟ್ಟಿಂಗ್ ನಾನು ಕ್ಯಾನ್ಸಲ್ ಮಾಡಿಸ್ತೀನಿ ಕಣ. ಹೋಗು ಯಮ್ಮ. ನನಗೆ ಅಲ್ಲಿಗಿಂತ ಇಲ್ಲೇ ಚೆನ್ನಾಗೈತೆ. ನಾನು ಹೋಗಲ್ಲ ಯಮ್ಮ. ಮೂರ್ ಎಣಿಸ್ತೀನಿ. ಹೋಗ್ಬಿಡು. ಸಮಾಧಾನ ಮಾಡ್ಕೊಳ್ಳಿ. 1 2 ಬ್ರೇಕಿಂಗ್ ನ್ಯೂಸ್. ದೇಶದಾದ್ಯಂತ ಆನ್ಲೈನ್ ಬೆಟ್ಟಿಂಗ್ ಆಪ್ಗಳು ಬ್ಯಾನ್ ಆಗಿದೆ. ಇದೀಗ ಬಂದ ಸುದ್ದಿ. ಎತ್ತಲೆ ಶೀಲ ಕಳ್ಕೊಂಡವ್ರಿಗೆ ಸೀರೆ ಕೊಟ್ಟು ಸಮಾಧಾನ ಮಾಡ್ದಂಗಾಯ್ತು. ಎಷ್ಟೋ ಜನ ಮಾನ ಪ್ರಾಣ ಕಳ್ಕೊಂಡ್ಮೇಲೆ ಬ್ಯಾನ್ ಮಾಡೋ ಬದಲು ಮುಂಚೆನೆ ಪರ್ಮಿಷನ್ ಕೊಡದೇ ಇದ್ರೆ ಆಗ್ತಾ ಇತ್ತು. ಏನಾದ್ರೂ ಇದ್ರೆ ಕೊಡೋಣ. ದಾನ ಮಾಡಕ್ ಏನೂ ಇಲ್ಲ, ಎಲ್ಲ ಸಾಲಗಾರ ಕಿತ್ಕೊಂಡೋದ್ರು. ಹೋಗ ಸುಮ್ನೆ. ಹಂಗೆ ಹೇಳ್ಬೇಡ ಪ್ಲೀಸ್ ಅಣ್ಣ. ಕೊಡೋಣ. ಲೇ, ಮೈ ಬಗ್ಸಿ ದುಡಿಯೋ ಕಾಲ ಹೋಯ್ತು ಬ್ರಾ. ಇವಾಗ ಏನಿದ್ರು ತಲೆ ಬಗ್ಸಿ ದುಡಿಯೋ ಕಾಲ. ಅಂತ ಧರ್ಮರಾಯನೇ ಜೂಜಾಡಿ ರಾಜ್ಯ ಕಳ್ಕೊಳ್ಳಿಲ್ವಾ ಬ್ರೋ? ಅದೇ ಜೂಜಾಡಿ ದುರ್ಯೋಧನ ರಾಜ್ಯ ಪಡ್ಕೊಳ್ಳಿಲ್ವಾ ಬ್ರಾ? ಒಳ್ಳೇದ್ರಲ್ಲಿ ಕೆಟ್ಟದನ್ನ ಹುಡ್ಕೋ ಬದ್ಲು ಕೆಟ್ಟದ್ರಲ್ಲಿ ಒಳ್ಳೇದನ್ನ ಹುಡುಕಿ ಲೈಫು ಸಕ್ಕತ್ತಾಗಿರುತ್ತೆ. ನಂತರ ಲೇ, ನಿನ್ ಮಾತ್ ಕೇಳಿ ಯಾವತ್ ತಲೆ ಬಗ್ಸ್ತವನು ಇನ್ನೂ ಈ ಸಮಾಜದ ಮುಂದೆ ತಲೆ ಎತ್ಕೊಂಡು ನೋಡಕ್ ಆಗ್ತಾ ಇಲ್ಲ ಕಣೋ. ಇಂತ ಕಿತ್ತೋದ ಐಡಿಯಾ ಕೊಡೋ ನಿನ್ನಂತ ಕಳ್ಳನ್ ಮಕ್ಳು ಬದುಕಿರ್ಬಾರ್ದು ಕಣಲೇ ನನ್ನ ಮಗನೇ. ಬ್ರೋ, ನನಗೂ ಐಡಿಯಾ ಕೊಟ್ಟಿದ್ ಬ್ಯಾರೇವನು ಬ್ರೋ. ಇಂತ ಮನೆಯಾಳ ಐಡಿಯಾ ಕೊಡೋ ಬೋಳಿ ಮಗ ಯಾರೋ? ವಿಷಯ ಏನಾದ್ರೂ ಗೊತ್ತಾಗ್ಬಿಟ್ರೆ? ಪ್ರಭು, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಅವನು ಕಥೆಯಲ್ಲಿ ಎಲ್ಲಾನು ಹೇಳ್ದ. ಆದ್ರೆ ಅವನಿಗೆ ಗುಂಡಿಗೆ ಗುಂಡಿ ಯಾಕೆ ಕೊಡಿದ್ರು ಅಂತ ಹೇಳಿಲ್ವೇ? ಅಯ್ಯೋ,
ಅಲ್ಲಿ ನಿಮ್ ಗದೆ ಕಾಣಿಸ್ತಿಲ್ಲ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ನೀವೊಂದ್ ಕುಂಟಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ. ಗದೆ ಕಾಣಿಸ್ತಿಲ್ವಾ? ಹಾ, ಏನ್ ಹೇಳ್ತಿ? ಗದೆ ಕಾಣಿಸ್ತಿಲ್ಲ, ಆದ್ರೆ ನಿಮ್ ಸಿಂಹಾಸನದ ಮೇಲೆ ಈ ಲೆಟರ್ ಇತ್ತು. ಪ್ರೀತಿಯ ಯಮ, ನೀನೇನೋ ಈಸಿಯಾಗಿ ಭೂಲೋಕಕ್ಕೆ ವಾಪಸ್ ಹೋಗು ಅಂತ ಹೇಳ್ಬಿಟ್ಟೆ. ಆದರೆ ಸಾಲ ಕೊಟ್ಟವರು ಅಷ್ಟು ಈಸಿಯಾಗಿ ಬಿಟ್ಬಿಡ್ತಾರಾ? ನಿನ್ನ ಹತ್ರ ಸಾಲ ಕೇಳೋಣ ಅಂತಂದ್ರೆ ಕರೆನ್ಸಿ ಪ್ರಾಬ್ಲಮ್ಮು. ಅದಕ್ಕೆ ಚಿಕ್ಕದಾಗಿ ನಿನ್ನ ಗದೆನ ದೆಬ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಸತ್ತು ಬಂದಾಗ ನಿನ್ನ ಗದೆನ ವಾಪಸ್ ಕೊಡ್ತೀನಿ. ಇಂತಿ ನಿಮ್ಮ ಪ್ರೀತಿಯ ತಿಕ್ಲ ತಿಕ್ಲ ತಿಕ್ಲ. ಇನ್ನು ಏನೇನ್ ಕತ್ಕೊಂಡು ಹೋಗವನೆ ನೋಡ್ರು. ಇಂಥ ತಿಕ್ಲು ನನ್ನ ಮಕ್ಕಳು ನಿಮ್ಮ ಫ್ರೆಂಡ್ ಸರ್ಕಲ್ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಹೆಚ್ಚು ಈ ರೀತಿಯಾದ ಕಂಟೆಂಟ್ಸ್ ಮಾಡಲು ನಿಮ್ಮ ಬೆಂಬಲ ಬೇಕು. ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ, ಸಪೋರ್ಟ್ ಮಾಡಿ.